ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನೋಡಿ, ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯ ಬಳಿಕ ಜಿಟಿ ದೇವೇಗೌಡರು ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಂತೂ ನಾವು ಸರ್ವಾನುಮತದಿಂದ ನಿರ್ಧಾರಕ್ಕೆ ಬಂದಿದ್ದೀವಿ. ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಈಗ ಸರ್ಕಾರ ಕೂಡ ಈ ಪ್ರಕರಣವನ್ನ SITಗೆ ವಹಿಸಿದೆ. SIT ತನಿಖೆ ಆಗ್ಲಿ, ವರದಿ ಬರ್ಲಿ. ಆ ರೀತಿ ತಪ್ಪು ಮಾಡಿದ್ರೆ ಖಂಡಿತ ಆ ನಂತರ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತ ಜಿಟಿ ದೇವೇಗೌಡರು ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. JDS ಕೋರ್ ಕಮಿಟಿ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ಬಳಿಕ ಕಾರ್ಯಕರ್ತರ ಸಭೆ ಕೂಡ ನಡೆಯುತ್ತೆ. ಈ ಒಂದು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ JDS ಪಕ್ಷದ ವತಿಯಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ನಾವು ಪಕ್ಷದ ವತಿಯಿಂದ ಯಾವುದೇ ರೀತಿಯಾದಂಥ ತನಿಖೆಗೆ ಅಡ್ಡಿಪಡಿಸೋದಿಲ್ಲ. SIT ತನಿಖೆ ನಡೆಸೋದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಅಲ್ಲಿಯವರೆಗೂ ಕೂಡ ನಾವು ಅಮಾನತನ್ನು ಮಾಡೋದಕ್ಕೆ ನಾವು ನಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಶಾಸಕರಾಗಿರುವಂಥ ಜಿಟಿ ದೇವೇಗೌಡ ಅವರಿದ್ದಾರೆ. ದೇವೇಗೌಡ ಅವರೇ, ಇವತ್ತು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರಿ, ಇದನ್ನು ನೀವು ಪಕ್ಷದ ವತಿಯಿಂದ ಹೇಗೆ ಖಂಡನೆಯನ್ನು ವ್ಯಕ್ತಪಡಿಸ್ತೀರಿ? ನಾವೀಗಾಗಲೇ ಕೋರ್ ಕಮಿಟಿಯಿಂದ ಸರ್ವಾನುಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಅಮಾನತು ಮಾಡಬೇಕು ಅಂತಕ್ಕಂಥದ್ದನ್ನು ರಾಷ್ಟ್ರೀಯ ಅಧ್ಯಕ್ಷ ಶಿಫಾರಸು ಮಾಡಿ ರಾಷ್ಟ್ರೀಯ ಅಧ್ಯಕ್ಷ ಆದೇಶ ಕಳಿಸಿ ನಿಮ್ಮ ಮುಂದೆ ಈಗಾಗಲೇ ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಪಕ್ಷದ ವತಿಯಿಂದ ಕ್ರಮ ಕೈಗೊಂಡಿದ್ದೀವಿ. ರಾಜ್ಯ ಸರ್ಕಾರ SIT ತನಿಖೆ ಮಾಡ್ತಾಯಿದೆ. ಆ ತನಿಖೆ ಎಲ್ಲ ಏನಿವತ್ತು ತನಿಖೆ ಮಾಡ್ತಾಯಿದೆ ತನಿಖಾಧಿಕಾರಿಗಳು, ವರದಿ ಬಂದ ಮೇಲೆ ನಿರ್ಣಯ ಕೈಗೊಳ್ತೀವಿ. ಅಲ್ಲೇ ಹೊರಟ್ರ ಸರ್, ಈಗ ಪಕ್ಷದ ವತಿಯಿಂದ ಈಗ ಮಹಿಳೆಯರ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀರಿ ಸರ್? ಇದಾಗಿತ್ತು ಜಿಟಿ ದೇವೇಗೌಡ ಅವರ ಮತ್ತು ಕ್ಯಾಮರಾ ಪರ್ಸನ್ ರಾಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನೋಡಿ, ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯ ಬಳಿಕ ಜಿಟಿ ದೇವೇಗೌಡರು ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಂತೂ ನಾವು ಸರ್ವಾನುಮತದಿಂದ ನಿರ್ಧಾರಕ್ಕೆ ಬಂದಿದ್ದೀವಿ. ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಈಗ ಸರ್ಕಾರ ಕೂಡ ಈ ಪ್ರಕರಣವನ್ನ SITಗೆ ವಹಿಸಿದೆ. SIT ತನಿಖೆ ಆಗ್ಲಿ, ವರದಿ ಬರ್ಲಿ. ಆ ರೀತಿ ತಪ್ಪು ಮಾಡಿದ್ರೆ ಖಂಡಿತ ಆ ನಂತರ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತ ಜಿಟಿ ದೇವೇಗೌಡರು ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. JDS ಕೋರ್ ಕಮಿಟಿ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ಬಳಿಕ ಕಾರ್ಯಕರ್ತರ ಸಭೆ ಕೂಡ ನಡೆಯುತ್ತೆ. ಈ ಒಂದು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ JDS ಪಕ್ಷದ ವತಿಯಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ನಾವು ಪಕ್ಷದ ವತಿಯಿಂದ ಯಾವುದೇ ರೀತಿಯಾದಂಥ ತನಿಖೆಗೆ ಅಡ್ಡಿಪಡಿಸೋದಿಲ್ಲ. SIT ತನಿಖೆ ನಡೆಸೋದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಅಲ್ಲಿಯವರೆಗೂ ಕೂಡ ನಾವು ಅಮಾನತನ್ನು ಮಾಡೋದಕ್ಕೆ ನಾವು ನಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಶಾಸಕರಾಗಿರುವಂಥ ಜಿಟಿ ದೇವೇಗೌಡ ಅವರಿದ್ದಾರೆ. ದೇವೇಗೌಡ ಅವರೇ, ಇವತ್ತು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರಿ, ಇದನ್ನು ನೀವು ಪಕ್ಷದ ವತಿಯಿಂದ ಹೇಗೆ ಖಂಡನೆಯನ್ನು ವ್ಯಕ್ತಪಡಿಸ್ತೀರಿ? ನಾವೀಗಾಗಲೇ ಕೋರ್ ಕಮಿಟಿಯಿಂದ ಸರ್ವಾನುಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಅಮಾನತು ಮಾಡಬೇಕು ಅಂತಕ್ಕಂಥದ್ದನ್ನು ರಾಷ್ಟ್ರೀಯ ಅಧ್ಯಕ್ಷ ಶಿಫಾರಸು ಮಾಡಿ ರಾಷ್ಟ್ರೀಯ ಅಧ್ಯಕ್ಷ ಆದೇಶ ಕಳಿಸಿ ನಿಮ್ಮ ಮುಂದೆ ಈಗಾಗಲೇ ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಪಕ್ಷದ ವತಿಯಿಂದ ಕ್ರಮ ಕೈಗೊಂಡಿದ್ದೀವಿ. ರಾಜ್ಯ ಸರ್ಕಾರ SIT ತನಿಖೆ ಮಾಡ್ತಾಯಿದೆ. ಆ ತನಿಖೆ ಎಲ್ಲ ಏನಿವತ್ತು ತನಿಖೆ ಮಾಡ್ತಾಯಿದೆ ತನಿಖಾಧಿಕಾರಿಗಳು, ವರದಿ ಬಂದ ಮೇಲೆ ನಿರ್ಣಯ ಕೈಗೊಳ್ತೀವಿ. ಅಲ್ಲೇ ಹೊರಟ್ರ ಸರ್, ಈಗ ಪಕ್ಷದ ವತಿಯಿಂದ ಈಗ ಮಹಿಳೆಯರ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀರಿ ಸರ್? ಇದಾಗಿತ್ತು ಜಿಟಿ ದೇವೇಗೌಡ ಅವರ ಮತ್ತು ಕ್ಯಾಮರಾ ಪರ್ಸನ್ ರಾಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನೋಡಿ, ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯ ಬಳಿಕ ಜಿಟಿ ದೇವೇಗೌಡರು ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಂತೂ ನಾವು ಸರ್ವಾನುಮತದಿಂದ ನಿರ್ಧಾರಕ್ಕೆ ಬಂದಿದ್ದೀವಿ. ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಈಗ ಸರ್ಕಾರ ಕೂಡ ಈ ಪ್ರಕರಣವನ್ನ SITಗೆ ವಹಿಸಿದೆ. SIT ತನಿಖೆ ಆಗ್ಲಿ, ವರದಿ ಬರ್ಲಿ. ಆ ರೀತಿ ತಪ್ಪು ಮಾಡಿದ್ರೆ ಖಂಡಿತ ಆ ನಂತರ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತ ಜಿಟಿ ದೇವೇಗೌಡರು ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ.
JDS ಕೋರ್ ಕಮಿಟಿ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ಬಳಿಕ ಕಾರ್ಯಕರ್ತರ ಸಭೆ ಕೂಡ ನಡೆಯುತ್ತೆ. ಈ ಒಂದು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ JDS ಪಕ್ಷದ ವತಿಯಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ನಾವು ಪಕ್ಷದ ವತಿಯಿಂದ ಯಾವುದೇ ರೀತಿಯಾದಂಥ ತನಿಖೆಗೆ ಅಡ್ಡಿಪಡಿಸೋದಿಲ್ಲ. SIT ತನಿಖೆ ನಡೆಸೋದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಅಲ್ಲಿಯವರೆಗೂ ಕೂಡ ನಾವು ಅಮಾನತನ್ನು ಮಾಡೋದಕ್ಕೆ ನಾವು ನಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಶಾಸಕರಾಗಿರುವಂಥ GT ದೇವೇಗೌಡ ಅವರಿದ್ದಾರೆ. ದೇವೇಗೌಡ ಅವರೇ, ಇವತ್ತು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರಿ, ಇದನ್ನು ನೀವು ಪಕ್ಷದ ವತಿಯಿಂದ ಹೇಗೆ ಖಂಡನೆಯನ್ನು ವ್ಯಕ್ತಪಡಿಸ್ತೀರಿ? ನಾವೀಗಾಗಲೇ ಕೋರ್ ಕಮಿಟಿಯಿಂದ ಸರ್ವಾನುಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಅಮಾನತು ಮಾಡಬೇಕು ಅಂತಕ್ಕಂಥದ್ದನ್ನು ರಾಷ್ಟ್ರೀಯ ಅಧ್ಯಕ್ಷ ಶಿಫಾರಸು ಮಾಡಿ ರಾಷ್ಟ್ರೀಯ ಅಧ್ಯಕ್ಷ ಆದೇಶ ಕಳಿಸಿ ನಿಮ್ಮ ಮುಂದೆ ಈಗಾಗಲೇ ಪ್ರದರ್ಶನ ಮಾಡಿದ್ದೇವೆ. ನಮ್ಮ ಪಕ್ಷದ ವತಿಯಿಂದ ಕ್ರಮ ಕೈಗೊಂಡಿದ್ದೀವಿ. ರಾಜ್ಯ ಸರ್ಕಾರ SIT ತನಿಖೆ ಮಾಡ್ತಾಯಿದೆ. ಆ ತನಿಖೆ ಎಲ್ಲ ಏನಿವತ್ತು ತನಿಖೆ ಮಾಡ್ತಾಯಿದ್ದಾರೆ ತನಿಖಾಧಿಕಾರಿಗಳು, ವರದಿ ಬಂದ ಮೇಲೆ ನಿರ್ಣಯ ಕೈಗೊಳ್ತೀವಿ. ಅಲ್ಲೇ ಹೊರಟ್ರ ಸರ್, ಈಗ ಪಕ್ಷದ ವತಿಯಿಂದ ಈಗ ಮಹಿಳೆಯರ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀರಿ ಸರ್? ಇದಾಗಿತ್ತು GT ದೇವೇಗೌಡ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನೋಡಿ, ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯ ಬಳಿಕ GT ದೇವೇಗೌಡರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಂತೂ ನಾವು ಸರ್ವಾನುಮತದಿಂದ ನಿರ್ಧಾರಕ್ಕೆ ಬಂದಿದ್ದೀವಿ. ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಈಗ ಸರ್ಕಾರ ಕೂಡ ಈ ಪ್ರಕರಣವನ್ನ SITಗೆ ವಹಿಸಿದೆ. SIT ತನಿಖೆ ಆಗಲಿ, ವರದಿ ಬರಲಿ. ಆ ರೀತಿ ತಪ್ಪು ಮಾಡಿದ್ರೆ ಖಂಡಿತ ಆ ನಂತರ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತ GT ದೇವೇಗೌಡರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. JDS ಕೋರ್ ಕಮಿಟಿ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ಬಳಿಕ ಕಾರ್ಯಕರ್ತರ ಸಭೆ ಕೂಡ ನಡೆಯುತ್ತೆ. ಈ ಒಂದು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ JDS ಪಕ್ಷದ ವತಿಯಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ನಾವು ಪಕ್ಷದ ವತಿಯಿಂದ ಯಾವುದೇ ರೀತಿಯಾದಂಥ ತನಿಖೆಗೆ ಅಡ್ಡಿಪಡಿಸೋದಿಲ್ಲ. SIT ತನಿಖೆ ನಡೆಸೋದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಅಲ್ಲಿಯವರೆಗೂ ಕೂಡ ನಾವು ಅಮಾನತನ್ನು ಮಾಡೋದಕ್ಕೆ ನಾವು ನಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಶಾಸಕರಾಗಿರುವಂಥ GT ದೇವೇಗೌಡ ಅವರಿದ್ದಾರೆ. ದೇವೇಗೌಡ ಅವರೇ, ಇವತ್ತು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರಿ, ಇದನ್ನು ನೀವು ಪಕ್ಷದ ವತಿಯಿಂದ ಹೇಗೆ ಖಂಡನೆಯನ್ನು ವ್ಯಕ್ತಪಡಿಸ್ತೀರಿ? ನಾವೀಗಾಗಲೇ ಕೋರ್ ಕಮಿಟಿಯಿಂದ ಸರ್ವಾನುಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಅಮಾನತು ಮಾಡಬೇಕು ಅಂತಕ್ಕಂಥದ್ದನ್ನು ರಾಷ್ಟ್ರೀಯ ಅಧ್ಯಕ್ಷ ಶಿಫಾರಸು ಮಾಡಿ ರಾಷ್ಟ್ರೀಯ ಅಧ್ಯಕ್ಷ ಆದೇಶ ಕಳಿಸಿ ನಿಮ್ಮ ಮುಂದೆ ಈಗಾಗಲೇ ಪ್ರದರ್ಶನ ಮಾಡಿದ್ದೇವೆ. ನಮ್ಮ ಪಕ್ಷದ ವತಿಯಿಂದ ಕ್ರಮ ಕೈಗೊಂಡಿದ್ದೀವಿ. ರಾಜ್ಯ ಸರ್ಕಾರ SIT ತನಿಖೆ ಮಾಡ್ತಾಯಿದೆ. ಆ ತನಿಖೆ ಎಲ್ಲ ಏನಿವತ್ತು ತನಿಖೆ ಮಾಡ್ತಾಯಿದ್ದಾರೆ ತನಿಖಾಧಿಕಾರಿಗಳು, ವರದಿ ಬಂದ ಮೇಲೆ ನಿರ್ಣಯ ಕೈಗೊಳ್ತೀವಿ. ಅಲ್ಲೇ ಹೊರಟ್ರ ಸರ್, ಈಗ ಪಕ್ಷದ ವತಿಯಿಂದ ಈಗ ಮಹಿಳೆಯರ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಸೊ